ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಮೈದನಿಗೆ ಪುಳಿಯೋಗರೆ ಅಂದ್ರೆ ಇಷ್ಟ ಆಗುತ್ತಲ್ವಾ? ಬಡಿಸ್ಲಾ? ಬಡಿಸಿ ಮೇಡಮ್. ಪುಣ್ಯ ಏನಾಯ್ತು? ಅವ್ನು ಬಡಿಸು ಅಂತ ಕೇಳಿದ್ರು ಯಾಕೆ ಬಡಿಸ್ತಿಲ್ಲ? ಅವ್ರು ಬಡಿಸು ಅಂತ ಹೇಳಿದ್ ನನ್ಗೇನಾ? ನಾನು ಯಾವುದೋ ಮೇಡಮ್ ಹೇಳ್ತಿದ್ದಾರೇನೋ ಅಂತ ಅನ್ಕೊಂಡೆ. ಅವ್ರು ಹೇಳೋ ಮೇಡಮ್ ಇಲ್ಲಿ ಯಾರಿದ್ದಾರೆ? ಅವರೇ ಬಡಿಸ್ಲಿ ಬಿಡಿ. ಪುಣ್ಯ ಅದು ಹಾಗಲ್ಲ. ಅದಕ್ಕೆ ನನಗೂ ಬಡಿಸಿ. ತುಂಬ ಹಸುವಾಗ್ತಿದೆ. ಅದಕ್ಕೆ ನೀವು ಮಾಡಿರೋ ಪುಳಿಯೋಗರೆ ಅಂದರೆ ನನಗೂ ಇಷ್ಟನೇ. ಬಡಿಸ್ತೀರಾ? ಅದಕ್ಕೆ ಮೇಡಮ್ ಅವ್ರು ಕೋಪ ಮಾಡ್ಕೊಂಡಿದ್ದ? ಕೋಪ ಬರಲ್ವಾ ಮತ್ತೆ? ಅಮ್ಮನ ಜೊತೆ ಇದ್ದಿದ್ದ ಮನ್ಸು ಕಮ್ಮಿ ಆಯ್ತು, ಮಾವನ್ನ ಅಪ್ಪ ಅಂತ ಒಪ್ಕೊಂಡಿದ್ದಾಯ್ತು, ನಿಮ್ಮನ್ನ ಅಣ್ಣ ಅಂತ ಕರೆದಿದ್ದು ಆಯ್ತು. ನನ್ನನ್ನ ಅತ್ತಿಗೆ ಅಂತ ಹೇಳೋದಕ್ಕೆ ಇಷ್ಟೊಂದು ಬಿಂಕ ಬೇಕಾ? ನಾನಂದ್ರೆ ಯಾರಿಗೂ ಈ ಮನೇಲಿ ಭಯನೇ ಇಲ್ಲ. ಅಮ್ಮ ಅಮ್ಮ ಬಿಡು ಪೂರ್ಣಿ, ಪಾಪ ನೋವಾಗುತ್ತೆ ಅಲ್ವಾ? ನನ್ನ ಮಕ್ಳಿಗೆಲ್ಲ ಹಾಗೆಲ್ಲ ಮಾಡಬೇಡ ನೀನು. ಅಮ್ಮ, ಪೂರ್ಣಿ ಅತ್ತಿಗೆಗೆ ನಾವು ಮಕ್ಕಳೇನೆ. ಇಷ್ಟು ದಿನ ನನ್ನ ಕಿವಿ ಹಿಂಡ್ತಿದ್ರು, ಇವತ್ತು ಇವನ್ ಸಿಕ್ಕಾಕೊಂಡಿದ್ದ. ಅಮ್ಮನ್ಗೆ ಹೇಳಿದ್ರೆ ಬಿಟ್ಬಿಡ್ತೀನಿ ಅಂತನಾ? ಅಮ್ಮನ್ಗೂ ನನಗೂ ಜಗಳ ಆದ್ರೂ ಪರವಾಗಿಲ್ಲ, ನಾನಂತೂ ಸುಮ್ಮನೆ ಬಿಡಲ್ಲ. ಅತ್ತಿಗೆ ಅಂತ ಕರೆಯೋದಕ್ಕೆ ಬಾಯಿ ಬರಲ್ವಾ ನಿಮ್ಗೆ? ಅಮ್ಮ ಕಾಪಾಡು. ಇಲ್ಲ ಪಾಪು, ಅದಕ್ಕೇನು ತಾಯಿ ಸಮಾನ ಅಂದಮೇಲೆ ಅವಳಿಂದ ನಾನು ಹೇಗೆ ಕಾಪಾಡ್ಲಿ? ಈ ಆಟಕ್ಕೆ ನಾನಿಲ್ಲಪ್ಪ. ಈ ಮನೇಲಿ ಕೆಲವ್ರಿಗೆ ಹಂಗೇನೆ, ಮನ್ಸಲ್ಲಿ ಪ್ರೀತಿ ಇದ್ರೂ ಆಚೆ ತೋರಿಸ್ಕೊಳಲ್ಲ, ಬಾಯಿ ಬಿಟ್ಟು ಹೇಳ್ಕೊಳ್ಳೋದು ಇಲ್ಲ. ಹಾಗೇನಿಲ್ವಲ್ಲ ಅದಕ್ಕೆ, ಈ ಮನೇಲಿ ಎಲ್ಲರೂ ಪ್ರೀತಿ ತೋರಿಸ್ತಾ ಇದೀವಲ್ಲ. ಆಹಾ, ಈ ಮಾತು ಕೇಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಇದಕ್ಕೋಸ್ಕರ ತಗೋ ನಿಂಗೊಂದು ಸ್ವೀಟ್. ಹೌದು, ಮತ್ತೆ ನಮ್ಮ ಮನ್ಸಲ್ಲಿರೋ ಪ್ರೀತಿನ ನಾವು ಬಾಯಿ ಬಿಟ್ಟು ಹೇಳ್ತಿದ್ದೀವಲ್ಲ. ಈ ಮಾತು ಕೇಳೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ತಗೊಳ್ಳಿ, ನನ್ನ ಗಂಡಂಗೆ ಒಂದು ಸ್ವೀಟ್. ಅಮ್ಮನ ಪ್ರೀತಿ ನನಗೆ ಯಾವಾಗಲೂ ಸಿಗ್ತಾನೆ ಇರುತ್ತೆ, ಅದಕ್ಕೆ ಅಮ್ಮನಿಗೊಂದು ಸ್ವೀಟ್. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.